ತುಂಬ ದಿನ ಆದಮೇಲೆ ನಮ್ಮ ತೋಟಕ್ಕೆ ಅಂತ ಬಂದಿದ್ದೆ. ಅಂದರೆ ರೆಗ್ಯುಲರಾಗಿ ಹೂವು ಕಿತ್ಕೊಳ್ಳೋದಕ್ಕೆ ಅಂತ ಮಾರ್ನಿಂಗ್ ಟೈಮ್ ಬರ್ತಿರ್ತೀನಿ. ಆದರೆ ತೋಟನ ಫುಲ್ಲು ನೋಡಿ ಎಷ್ಟೋ ದಿನ ಆಗಿಬಿಟ್ಟಿತ್ತು. ಎಲ್ಲಿಗೆ ಬಂದರೆ ಇವಾಗ ನೋಡಿ, ಇಲ್ಲಿ ನುಗ್ಗೆಕಾಯಿ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಹೂ ಬಿಟ್ಟಿತ್ತು ನಾನು ಬಂದಾಗ, ಬಟ್ ಇವಾಗ ಅದು ಸ್ವಲ್ಪ ಸಣ್ಣ ಸಣ್ಣ ಕಾಯಾಗಿ ಬಿಡ್ತಾ ಇದೆ. ಎಷ್ಟೊಂದು ಕಾಯಿಗಳು ಕಾಣಿಸ್ತಾ ಇದೆ. ಜೊತೆಗೆ ಏನೋ ಅಂತ ಗೊತ್ತಿಲ್ಲ, ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ದಾಸವಾಳದ ಗಿಡಗಳು ಹೂ ಬಿಡ್ತಾಯಿತ್ತು ಎಲ್ಲ. ಒಂದು ಸಲ ಅದಕ್ಕೇನೋ ರೋಗ ಬಂದಂತ ಕಟ್ ಮಾಡಿದ್ರೆ ಇಲ್ಲೆಲ್ಲ ಗಿಡಗಳು ಹಾಳಾಗಿತ್ತು. ಅದಕ್ಕೆ ಚಿಕ್ಕ ಚಿಕ್ಕ ಗಿಡಗಳನ್ನ ನೆಟ್ಟಿದ್ವಿ, ಅವೆಲ್ಲ ಈಗ ಚಿಗುರು ಬಂದಿದೆ. ಪಪ್ಪಾಯ ಗಿಡನೂ ಅಷ್ಟೇ ಇಲ್ಲಿತ್ತು, ತುಂಬ ಚೆನ್ನಾಗಿತ್ತು, ಅದು ಹಾಳಾಯಿತು. ಸೊ ಇಲ್ಲೊಂದು ನೆಟ್ಟಿದ್ವಿ. ಬಾಳೆ ಗಿಡ ಚೆನ್ನಾಗಿ ಬಂದಿದೆ. ನಮ್ಮ ಮನೆಯವ್ರ ಈ ಕಡೆ ಎಲ್ಲ ಗಲೀಜು ತೋಟದೊಳಗಡೆ ಬರುತ್ತೆ ಅಂದ್ಬಿಟ್ಟು ಇದನ್ನು ಪ್ಯಾಕ್ ಮಾಡೋಣ ಅಂತ ತಗೊಬರ್ತಾ ಇದ್ದಾರೆ ಒಂದು ಶೀಟ್. ಈ ಗಿಡ ಅಂತೂ ಹಾಕಿ ಎಷ್ಟು ವರ್ಷ ಆಗಿದೆ, ಮಿನಿಮಮ್ 5 ವರ್ಷ ಆಗಿದೆ. ಈ ಕರಿಬೇವಿನ ಗಿಡ ಇಷ್ಟು ಉದ್ದ ಬೆಳೆಯೋದಕ್ಕೆ ಇದು ಇಷ್ಟು ವರ್ಷ ತಗೊಂಡಿದೆ. ಈ ನಿಂಬೆ ಗಿಡ ಅಂತೂ ನಾನು ಮನೆಗೆ ಬಂದಾಗ ಒಂದು ಚಿಕ್ಕದಾಗಿ ಒಂದು ಪಾಟ್ಗೆ ಹಾಕಿದ್ದೆ. ಅದನ್ನು ತೊಗೊಬಂದು ಇಲ್ಲಿ ಹಾಕಿದ್ದೀನಿ. ಒಂದು 6 ಇಯರ್ಸ್ ಆಗಿದೆ. ಈ ಸ್ಟೇಜಲ್ಲೇ ಇದೆ. ಇದು ಯಾವಾಗ ಕಾಯಿ ಬಿಡುತ್ತೆ ಅಂತ ಗೊತ್ತಿಲ್ಲ. ಇದಕ್ಕೂ 6 ವರ್ಷ ಆಗಿದೆ. ಕೆಳಗಡೆ ಸಂಜೆ ಮಲ್ಲಿಗೆ ಗಿಡ. ಇಲ್ಲಿ ಬಂದು ಬಾಳೆ ಗಿಡ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪಚ್ಚ ಬಾಳೆಹಣ್ಣು ಬರೀ 2 ಗೊನೆ ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು. ಇದಕ್ಕೆ ನೀರನ್ನು ಬಿಟ್ಟರೆ ಹೇಳ್ಬೇಕಂದ್ರೆ ಯಾವುದೇ ರೀತಿ ಗೊಬ್ಬರ ರಾಸಾಯನಿಕವಾಗಿ ಯಾವುದೂ ಹಾಕಲ್ಲ. ಸೊ ಇನ್ನೂ ಒಂದು ಗೊನೆಯಲ್ಲಿ ಬಿಟ್ಟಿದೆ. ಮುಂದಿನ ವಾರದಷ್ಟರಲ್ಲಿ ಕಡಿಬೋದು ಅಂತ ಅಂದ್ಕೊತೀನಿ. ಬಂದಿದೆ ಅದು ಆ್ಯಕ್ಚುಲಿ. ಇದು ಒಂದು ಪ್ರೀತಿ. ನಾವು ಎಷ್ಟೇ ಕೊಂಡ್ಕೊಂಡು ತಿಂದ್ರೂ ನಾವು ಬೆಳೆಸಿ ತಿನ್ನೋದಕ್ಕೆ ಒಂಥರ ಖುಷಿ ಅಲ್ಲ. ಇದು ಇನ್ನೊಂದು ಕಲರ್. ದಾಸವಾಳ. ಇದು ಕರಿಬೇವು. ಇದು ಊರ ಕಡೆ ಎಲ್ಲ ಕಾಮನ್ ಆಗಿರುತ್ತಲ್ಲ, ಅದೇ ಥರ ದಾಸವಾಳ ಇದು. ಮತ್ತು ಇದರಲ್ಲಿ ಒಂಥರ ವೈಟ್ ಹೂವು, ಕಣಗ್ಲೆ ಹೂವು ಥರ ಬಿಡುತ್ತೆ. ಇಲ್ಲಿಗೆಲ್ಲ ಒಂದು ಚಿಕ್ಕದು ದಾಸವಾಳದ ಗಿಡ ಅದೇ ಹೋಗಿತ್ತು ಅಂತ ಹೇಳಿದ್ವಲ್ಲ, ಇಲ್ಲೆಲ್ಲ ಅಲ್ಲಿಗೆಲ್ಲ ಒಂದೊಂದು ಹಾಕಿದ್ವಿ. ಮತ್ತು ಎಲೆ ಅಂಬು, ಇದಕ್ಕೇ ನಾವು ಸ್ವಲ್ಪ ಎಲೆ ಅಂಬನ್ನ ಹಾಕಿದ್ವಿ. ಅದು ಇವಾಗ ನೋಡಿ ಇಲ್ಲೆಲ್ಲ ಚಿಗುರಿದೆ. ಇದು ನಾಟಿ ಎಲೆ. ಈಗೇನು ಎಲೆ ರೇಟು ಕೇಳೋಕ್ಕಾಗಲ್ಲ, ಎಷ್ಟೊಂದು ಆಗಿಬಿಟ್ಟಿದೆ. ಇಲ್ಲ ಹಾಕಿದ್ವಿ. ನಮ್ಮ ಮನೆಗೆ ಸದ್ಯಕ್ಕೆ ಆಗುತ್ತೆ ಪೂಜೆಗೆಲ್ಲ. ಇದು ವೈಟ್ ಕಲರ್ ದಾಸವಾಳ. ಇದು ಹೋಗ್ಬಿಟ್ಟಿದೆ, ನಾಳೆಗೆ ಬಿಡುತ್ತೆ.
ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಕನಕಾಂಬ್ರ. ಇದು ಸ್ವಲ್ಪ ಕಟ್ ಮಾಡಬೇಕು. ಈ ಸೈಡೆಲ್ಲ ಫುಲ್ಲು ಒಂದೊಂದು ಪಾತಿಗೆಲ್ಲ ಬಾಳೆ ಹಾಕಿದ್ವಿ. ನೀರು ಅಂದ್ಬಿಟ್ರೆ ನಿಜವಾಗ್ಲೂ ಇದಕ್ಕೇನು ಇನ್ನು ಬೇರೆ ಥರ ಪೋಷಣೆ ಅಂತೇನಿಲ್ಲ, ನೀರು ಹಾಕ್ತೀವಿ. ಇದು ಒಂದೆಳೆ ರೆಡ್ ಕಲರ್. ಹಾಂ ಏನು ಸರಿ, ಇಲ್ಲೆಲ್ಲ ಫುಲ್ಲು ರೆಡ್ ಕಲರ್ ಹೂವೆ. ಇದಾದರೆ ಸಿಕ್ಕಾಪಟ್ಟೆ ಹೂ ಬಿಡ್ತಾನೆ ಇರುತ್ತೆ ರೆಗ್ಯುಲರಾಗಿ. ನಮ್ಮ ಮನೆ ದೇವ್ರ ಫೋಟೋಗಂತೂ ಆಗುತ್ತೆ. ಇದು ಒಂದು ರೋಸ್, ಪುಟಾಣಿ ರೋಸ್ ಬಿಡುತ್ತೆ. ಇದು ಸ್ಫಟಿಕ, ಕಾಕಡ, ಮಲ್ಲಿಗೆ ಗಿಡನೂ ಹಾಕಿದ್ವಿ. ಅದು ಆ ಸೈಡ್ ಹಬ್ಬಿದೆ, ಅದು ಇನ್ನೂ ಬರೋಕ್ಕೆ ಟೈಮ್ ಆಗುತ್ತೆ. ಮತ್ತು ಒಂದು ಮ್ಯಾಂಗೋ ಗಿಡ, ಇನ್ನೊಂದು ಇದು ಗುಲಾಬಿದೆ. ಇದು ಅವಾಗವಾಗ ಹೂ ಬಿಡ್ತಲ್ಲೆಲ್ಲ ಮೊಗ್ಗು ಬಂದಿದೆ ಇದಕ್ಕೂ. ಇದು ಒಂಥರ ಡಿಫ್ರೆಂಟ್, ಅಂದರೆ ಚಿಕ್ಕ ಪುಟಾಣಿದೆ, ಸುತ್ತ ಇರುತ್ತೆ ಇದಕ್ಕೆ ದಳಗಳು. ಕೆಂಪು ಕಲರ್ದೆ ದಾಸವಾಳ ಡಿಫ್ರೆಂಟಾಗಿದೆ. ಮತ್ತು ಇದು ಈ ಕಲರ್, ಇದೊಂಥರ ಬೇಬಿ ಪಿಂಕ್ ದಾಸವಾಳ ಇದು. ಇಲ್ಲೊಂದು ಮಾವಿನ ಗಿಡ, ಮತ್ತಿಲ್ಲು ದಾಸವಾಳ. ಇಲ್ಲಿ ನೋಡಿ ಮೇಲ್ಗಡೆಗೆ ಹೋಗ್ಬಿಟ್ಟು ಇಲ್ಲಿ ಗೊನೆ ಬಿಟ್ಟಿದೆ. ಇದು ಅಲ್ಲೊಂದು ಗೊನೆ ಬಿಟ್ಟಿತ್ತು, ಇಲ್ಲಿ ಒಂದು ಬಿಟ್ಟಿತ್ತು. ಇದನ್ನು ಕಡ್ದಾಕಿದ್ರು ನಮ್ಮ ಮನೆಯವರು, ಅದು ಬಿಡಿಸ್ಕೊಂಡು. ಹೀಗೆ ಇಲ್ಲೊಂದು ಬಿಟ್ಟಿದೆ, ನೋಡಬೇಕು. ಎಷ್ಟೋ ದಿನ ಆದಮೇಲೆ ನೋಡ್ತಾ ಇದ್ದೀನಿ, ಇದು ಈಗ ಬಿಟ್ಟಿದೆ. ಏನೋ ಒಂಥರ ಖುಷಿ ನಮ್ಮ ತೋಟದ್ದು ಹಣ್ಣನ್ನು ನೋಡೋದಕ್ಕೆ. ಮತ್ತು ಇದು ಸೀಬೆಕಾಯಿ ಗಿಡ. ಬೆಂಗಳೂರಲ್ಲಿ ಇದ್ಕೊಂಡು ನಾವು ಇಷ್ಟು ಮಾಡ್ತೀವಲ್ಲ ಆಫೀಸ್ಗೆ ಹೋಗಿ, ಅದೇ ಒಂಥರ ಖುಷಿ ನಮಗೆ. ಸಣ್ಣ ಪುಟ್ಟ ಈಚ್ ಬಿಡೋ ಥರ ಬಿಡ್ತಾ ಇದೆ. ಎಲ್ಲಿ ಅಲ್ಲಿ ಬಿಟ್ಟಿದೆ ನೋಡಿ, ಈಚ್ಗಳು ಚಿಕ್ಕ ಚಿಕ್ಕದಾಗಿ ಬಿಟ್ಟಿದೆ. ಬಿಡಬೇಕಿನ್ನ ಟೈಮ್ ಹಿಡಿಯುತ್ತಿದೆ. ಈಗ ಬಿಡುತ್ತೆ. ಯುಗಾದಿ ಟೈಮ್ ಬರ್ತಿದೆಯಲ್ಲ, ಹೊಸ ಹುಟ್ಟು ಹಳೆಯೆಲ್ಲ ಮರದೆಲೆಗಳೆಲ್ಲ ಉದುರಿ ಹೊಸ್ದಾಗಿ ಬಿಡ್ತಾ ಇದೆ. ಸ್ವಲ್ಪ ಕಡಿಸು ಹಾಕಬೇಕು, ನೋಡೋಣ ಮಳೆ ಬರಲಿ ಅಂತ. ಬೇಸಿಗೆ ಟೈಮ್ ಅಲ್ವಾ, ಏನೋ ಮಾಡೋಕ್ಕೋಗಿ ಏನೋ ಆಗೋದು ಬೇಡ ಅಂತ ಸುಮ್ಮನೆ ಇದ್ದೀವಿ. ಒಂದ್ಸಲ ಕಡ್ಸ ಹಾಕ್ಬಿಟ್ಟಿದ್ದೆ ಇದೇ ಥರ. ಆಲ್ಮೋಸ್ಟ್ ಕೆಲವೊಂದು ಗಿಡಗಳು ಒಣಗಿ ಹೋಗ್ಬಿಡ್ತು ಫುಲ್ಲು. ಬಟ್ ಮಳೆ ಬರೋ ಟೈಮಲ್ಲಿ ಕಡ್ಸ ಹಾಕಿದ್ರೆ ಅದು ಚಿಗುರೂ ಚೆನ್ನಾಗಿ ಬರುತ್ತೆ. ಇದು ಇರಳಿಕಾಯಿ ಗಿಡ. ಇದು ಹಾಕಿ ಒಂದು 5-6 ವರ್ಷ ಆಯಿತು. ಪುಟ್ಟದಾಗಿ ಇದು ಬರ್ತಾ ಇದೆ ನಿಧಾನಕ್ಕೆ. ಬರಲಿ ನೋಡೋಣ. ಎಲೆ ಅಂಬನ್ನ ನಾವು ಕೆಳಗಡೆ ಹಾಕಿದ್ದು, ಇಲ್ಲಿಂದ ಪಾಟಲ್ಲಿ ಹಾಕಿದ್ದೆ ಮುಂಚೆ. ಇದನ್ನೆಲ್ಲ ತೊಗೊಬಂದು ಬೇಡ ಇಲ್ಲೇ ಇರಲಿ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಸೊ ಅದು ಬಂದು ಇದಕ್ಕೆ ಹಪ್ಕೊಂಡು ಚೆನ್ನಾಗಿ ಬಂದಿದೆ. ನಾವು ಮನೇಲಿ ಇದೆಲ್ಲ ಇನ್ನೂ ಬರೋದಕ್ಕೆ ಒಂದು 6 ತಿಂಗಳಾಗುತ್ತೆ. ಇದು ರೆಡ್ ಕಲರ್ ಬಾಳೆಹಣ್ಣು ಗಿಡ ಹೇಳ್ತೀವಲ್ವ, ಅದು. ಇದು ಬೂದ್ ಬಾಳೆಹಣ್ಣು. ಇದಕ್ಕೆ ಯಾಕೆ ಸುರಿ ನೀರು ಹಾಕಿಲ್ಲ ಇವಕ್ಕೆ? ಯಾಕೆ? ಆದರೂ ಅದು ಹಾಳಾಗಿಲ್ಲಲ್ಲ, ಬರ್ತಿತ್ತೆ ನೀವು ಹಾಕಿದ್ರೆ. ಹಾಂ,
ಎರಡನ್ನೂ ಸೇರಿಸೇ ಕೊಟ್ಟು. ಇದು ಬಾಕೊಂತಿತ್ತಂತ ಕಟ್ತಾ ಇದ್ದೀವಿ. ಅದೇನಕ್ಕೆ ಅದು ಲೋಡ್ ಆ ಥರ ಇರೋದು? ಅದಕ್ಕೆ ಸ್ವಲ್ಪ ನೀರಾಗ ಹಾಕಬೇಕಿತ್ತು, ಯಾಕೆಂದರೆ ಸ್ವಲ್ಪ ಗಿಡ ಹಸಿರಾಗಿತ್ತು, ಹಸಿರು ಕುಂತಿತ್ತು. ಅದು ಹೆಂಗಿದ್ರೆ ಇದಾಗಿ ಮಳೆ ಬಂದಾಗಲೂ ಅದು ಹಾಗೆ ಆಗುತ್ತೆ ಆ ಥರ. ಇದೇ ನಮ್ಮ ತೋಟ, ಇದೇ ನಮ್ಮ ಮನೆ. ನಮ್ಮ ಮನೆಯಿಂದ ಒಂದೆರಡು ಹೆಜ್ಜೆ ಬಂದರೆ ನಮ್ಮ ತೋಟ. ಇದು ನಾವು ಕಳ್ಸೋಕ್ಕೆ ಕಾಯಿ ಇಟ್ಟಿರ್ತೀವಲ್ಲ, ಅದು ಚಿಗುರು ಬಂದಮೇಲೆ ದೊಡ್ಡ ಸಸಿ ಆಗುತ್ತೆ. ಸೊ ನಾನು ಅದಕ್ಕೆ ಈಗ ಸದ್ಯಕ್ಕೆ ಪಾಟಿಗೆ ಹಾಕಿದ್ದೀನಿ. ಇದು ಒಂದು ಗಿಡ, ಅದು ಒಂದು ಗಿಡ, 2 ತೆಂಗಿನ ಸಸಿಗಳಿದೆ. ಊರಿಗೆಲ್ಲಾದರೂ ಹೋದಾಗ ಹಾಕಬೇಕಿತ್ತು. ಇನ್ನೊಂದು ಅಲೋವೆರಾ, ಬ್ರಹ್ಮಕಮಲ, ಚಿಕ್ಕ ಚಿಕ್ಕದು ಸ್ನೇಕ್ ಪ್ಲ್ಯಾಂಟು, ತುಳಸಿ ಅಲ್ಲೊಂದು ಇಲ್ಲೊಂದು ಹಾಕ್ತಾನೆ ಇದ್ದೀವಿ ಬೀಜಗಳು ಬಂದಂಗೆ. ನೆಕ್ಸ್ಟ್ 1-2 ಮೆಣಸಿನ್ಕಾಯಿ ಗಿಡಗಳು ಹಾಕ್ಬೇಕು ಇಲ್ಲಿಗೆ. ಮನೆಯವ್ರು ಕಟ್ ಮಾಡಿಟ್ರು, ಇವಾಗಲೇ ಬರುತ್ತೆ ಅಂತ. ಕಟ್ ಮಾಡಿದ್ಮೇಲೆ ಆ ಗಿಡನ ನಾವು ಇದು ಹಣ್ಣಲ್ಲಿ ಕಟ್ ಮಾಡಿದ್ದಾರೆ. ಅದು ಭಾಗ ಥರ ಆಗಿದೆ ಅಂತ ಇದು ಕೊಟ್ಟಿದ್ರಲ್ಲ, ಇವಾಗ ಅದನ್ನು ಕಡ್ದಾಕ್ಬಿಡ್ತಾರೆ. ನಿಧಾನನಿದೆ. ಬೇಸಿಗೆ ಅಲ್ವಾ, ಮುಂದೆ ಎಕ್ಕದ ಗಿಡ ಇದೆ, ಈ ಸೈಡು ಹತ್ತಿ ಗಿಡ, ಹತ್ತಿ ಹೂ ಬಿಟ್ಟಿದೆ ನೋಡಿ. ಇಲ್ಲೊಂದು ದಾಳಿಂಬೆ ಹಣ್ಣಿನ ಗಿಡ ಇದೆ. ನೀರು ಪೋಷಣೆ ಎರಡೂ ಬೇಕು. ಸದ್ಯಕ್ಕೆ ಇಷ್ಟು ಮಾಡ್ಕೊಂಡಿದ್ದೀವಿ. ಆ ಪೈಪ್ ಹಿಡ್ಕೊಂಡು ಹಾಕ್ಬೇಕಾ ಅದು, ಅಥವಾ ಪೈಪ್ ಬಿಚ್ಚಬೇಕಾ ಇದು? ಹಾಂ, ಎಮರ್ಜೆನ್ಸಿಗೆ ನೀರು ಇಟ್ಟಿದ್ದಾರೆ ನಮ್ಮ ಮನೆಯವರಲ್ಲಿ. ಆ ಥರ ಟೆಕ್ನಿಕ್ ಮಾಡಿದ್ದಾರೆ ನೋಡಿ ನಮ್ಮ ಮನೆಯವರು. ಅದರೊಳಗಡೆಗೆ ಅಷ್ಟು ದೂರ ಪೈಪ್ ತೊಗೊಂಡು ಹೋಗೋಕ್ಕಾಗಲ್ವಲ್ಲ, ಈ ಪೈಪ್ ಕನೆಕ್ಟ್ ಮಾಡಿ ಹಾಕೋದು. ಜಾಸ್ತಿ ಅವರು ನನ್ನ ಮಗ ಮಾಡ್ತಾ ಇರ್ತಾರೆ ಈ ಕೆಲಸಗಳು. ಇಲ್ಲಿ ಸೊಳ್ಳೆಗಳು ಜಾಸ್ತಿ ಆಯ್ತಂದ್ರೆ, ಈಗ ನಿಜ ಸೊಳ್ಳೆ ಕಮ್ಮಿ ಇದೆ. ಈಗ ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಸಂಜೆ ಆದರೆ ಬರುತ್ತೆ. ಓಕೆ, ಹೇಗೆ ಅನ್ನಿಸ್ತು ನಮ್ಮ ತೋಟ ಕಮೆಂಟ್ಸ್ ಮಾಡಿ, ಓಕೆನಾ? ನೋಡೋಣ ನೆಕ್ಸ್ಟ್ ಏನಾದರೂ ಇಂಪ್ರೂವ್ ಮಾಡೋಣ, ಏನಾದ್ರು ಸಜೆಷನ್ಸ್ ಕೊಡಿ ಇದ್ದರೆ.